ಎಲ್ರಿಗೂ ನಮಸ್ತೆ. ಇದು ಗುರುವಾರದ ಬೆಳಗ್ಗೆ ಎದ್ದು ಸ್ಟಾರ್ಟ್ ಮಾಡಿದ್ದು. ಬೆಳಗ್ಗೆನೇ ಎದ್ದು ಬಾಗಿಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ಕೊಂಡ್ವಿ. ಇದು 5:15 ಎದ್ದರೆ 6 ಗಂಟೆ ಆಗೋಯ್ತು ನಮ್ಮ ಬಾಗಿಲು ತೊಳೆದು. ಆಲ್ರೆಡಿ ನನ್ನ ಮಗಳು ತಿಂಡಿ ಎಲ್ಲ ಮಾಡಿ ನನ್ನ ಮಗಳನ್ನ ಎಬ್ಬಿಸಿ ಅವಳಿಗೆ ಸ್ನಾನ ಮಾಡಿಸಿ, ಚಳಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಎಲ್ಲ ಸುತ್ಕೊಂಡು ನಿಂತ್ಕೊಂಡಿದ್ಲು. ಆಮೇಲೆ ಕ್ರೀಮ್ ಎಲ್ಲ ಹಾಕ್ಬಿಟ್ಟು ಅವಳಿಗೆ ಯೂನಿಫಾರ್ಮ್ ಹಾಕಿ, ಆ್ಯಕ್ಚುಲಿ ಇವತ್ತು ಬ್ಲೂ ಕಲರ್ ಇದ್ದಿದ್ದು ನಾವು ರೆಡ್ ಕಲರ್ ಹಾಕಿ ಕಳಿಸಿ ಅಂತ ಮೆಸೇಜ್ ಹಾಕಿದ್ರು. ಸೊ ಅದಕ್ಕೆ ರೆಡ್ ಕಲರ್ ಹಾಕ್ಬಿಟ್ಟು ಅವಳಿಗೆ ತಿಂಡಿ ಹಾಕ್ಕೊಟ್ಟೆ. ಅವಳು ತಿಂತಾಯಿದ್ಲು. ಅಷ್ಟರಲ್ಲಿ ಅವಳು ಬಾಕ್ಸಿಗೆ ಸೌತೆಕಾಯಿ ಕಟ್ ಮಾಡಿದ್ದಕ್ಕೆ ಸ್ವಲ್ಪ ಉಪ್ಪು, ಕಾಳು ಮೆಣಸಿನ ಪುಡಿ ಹಾಕಿ ಆಮೇಲೆ ನಮ್ಮ ಮನೆಯವ್ರು ರೆಡಿ ಆಗಿದ್ರು, ಅವ್ರಿಗೆ ತಿಂಡಿ ಕೊಟ್ಟೆ. ನನ್ನ ಮಗಳು ನೋಡ್ತಾ ಇದ್ಲು, ತಿಂದ್ಬಿಟ್ಟಿದ್ದೀನಿ ಕಣಮ್ಮ ಆಲ್ರೆಡಿ ಅಂತ. ನಮ್ಮ ಮನೆಯವ್ರಿಗೆ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು ಇವತ್ತು. ತಿಂಡಿ ತಿಂದು ನೀರು ಕುಡಿದಲ್ಲೇ ಶೂ ಹಾಕೋತಾಯಿದ್ರು. ನೀರು ಕೇಳಿದ್ರು, ಸೊ ನೀರು ಕೊಟ್ಟೆ. ನೀರು ಕುಡ್ದಾದ್ಮೇಲೆ ನನ್ನ ಮಗಳು ಅಷ್ಟರಲ್ಲ ಅಲ್ಲೇ ಚಪ್ಪಲಿ ಹಾಕ್ಕೊಂಡು ಬ್ಯಾಗೆಲ್ಲ ಎತ್ಕೊಂಡು ರೆಡಿ ಆಗಿಬಿಟ್ಟಿದ್ಲು. ಆಮೇಲೆ ಅವ್ರ ಗಾಡಿ ತೆಗೆದ್ಬಿಟ್ಟು ಅಷ್ಟರಲ್ಲಿ ನನಗೂ ಇವತ್ತು ಕಸಿನ ಗಾಡಿ ಬಂತು. ಅವರಿಬ್ಬರನ್ನು ಕಳಿಸ್ಬಿಟ್ಟು ಬಾಯ್ ಮಾಡಿ ಕಸಿನ ಗಾಡಿ ಅಡ್ಡ ನಿಂತ್ಬಿಟ್ಟಿತ್ತು ಇವ್ರ ಗಾಡಿ ತೆಗಿಯೋದಕ್ಕೆ. ಆಮೇಲೆ ಮುಂದಕ್ಕೆ ಅವ್ರು ತೆಗೆದ್ಮೇಲೆ ಇವ್ರು ಮುಂದೆ ಹೋದರು. ನನ್ನ ಮಗಳನ್ನು ನಮ್ಮ ಹಸ್ಬೆಂಡ್ನ ಕಳಿಸ್ಬಿಟ್ಟು ಅವ್ರಿಗೆ ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟು ನಾನು ಕಸ ಬಂದಿತ್ತಲ್ಲ ಕಸಿನ ಗಾಡಿಗೆ ಕಸ ಎಲ್ಲ ಹಾಕ್ಬಿಟ್ಟು ಒಳಗಡೆ ಬಂದು ನೆಲ ಎಲ್ಲ ತೊಳೆದು, ಇವತ್ತು ಗುರುವಾರ ಅಲ್ವಾ, ವಾರ ಮಾಡಬೇಕಿತ್ತಲ್ವ, ಹೂವು ತೊಗೊಬಂದೆ. ಹೂವು ಬಂದಿರಲಿಲ್ಲ ಮನೆ ಹತ್ರ. ಆ್ಯಕ್ಚುಲಿ ಇವತ್ತು ರೋಡಿಗೆ ಹೋಗಿ ತೊಗೊಬಂದು ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡಿದೆ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನು ತಿಂಡಿ ತಿಂದೆ. ತಿಂಡಿ ಪುಳಿಯೋಗರೆ, ಸ್ವಲ್ಪ ಸೌತೆಕಾಯಿ ಉಪ್ಪಿನಕಾಯಿ ಹಾಕ್ಕೊಂಡು ತಿಂದೆ. ಆಮೇಲೆ ಟೈಮ್ ಆಗೋಗ್ಬಿಟ್ಟಿತ್ತು. ಆಲ್ರೆಡಿ ಅಲ್ಲಿಗೆ 11:30 ಆಗೋಗ್ಬಿಟ್ಟಿತ್ತು. ಸೊಪ್ಪನ್ನ ಕಟ್ ಮಾಡಿ ನೆನೆಸಿಟ್ಬಿಟ್ಟಿದ್ದೆ, ಯಾಕಂದರೆ ತುಂಬ ಮಣ್ಣಿತ್ತು. ಆಮೇಲೆ ಬೇಳೆ ಎಲ್ಲ ತೊಳೆದ್ಬಿಟ್ಟು ಒಂದು 3 ಸಲ ಸೊಪ್ಪನ್ನ ತೊಳೆದ್ಬಿಟ್ಟು ಕುಕ್ಕರಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ 1 ಲೋಟ ನೀರು, ಸೊಪ್ಪೆಲ್ಲ ಹಾಕ್ಕೊಂಡು ಮತ್ತು ಅದಕ್ಕೆ ಉಪ್ಪು ಹಾಕ್ಕೊಂಡು ಅದನ್ನು ಬೇಯೋಕ್ಕಿಟ್ಟೆ. 1 ವಿಷಲ್ ಬರೋದಕ್ಕಿಂತ ಮುಂಚೆನೇ ಆಫ್ ಮಾಡಿಕೊಂಡೆ, ಏಕೆಂದರೆ ತುಂಬ ಕರ್ಗೋಗ್ಬಿಡುತ್ತೆ ಅಂತ. ಈ ಥರ ಇರುತ್ತೆ ನೋಡಿ. ಆಮೇಲೆ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಕಾಯಿ, ಮೆಣಸಿನ್ಕಾಯಿ, ಈರುಳ್ಳಿ, ಜೀರಿಗೆ ಎಲ್ಲ ಒಂದರಲ್ಲೇ ಹುರಿದ್ಬಿಟ್ಟು ಅದೊಂದು ವೀಡಿಯೋ ಮಾಡಲಿಲ್ಲ. ಇದು ಹುರಿದ್ಬಿಟ್ಟು ಈ ಥರ ಇತ್ತು ನೋಡಿ ಫೈನಲಿ. ಆಮೇಲೆ ಮುದ್ದೆಗೆ ಇಟ್ಟಿದ್ದೆ. ಆಲ್ರೆಡಿ 1 ಗಂಟೆ ಆಗೋಗ್ಬಿಡುತ್ತೆ. ಅಷ್ಟರಲ್ಲೇ 1:15 ಆಗೋಗ್ಬಿಟ್ಟಿತ್ತು. ಮುದ್ದೆಗೆ ಇಟ್ಬಿಟ್ಟು ಆಮೇಲೆ ಜಾರಿಗೆ ಹುರಿದಿರೋದನ್ನೆಲ್ಲ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು ಮತ್ತು ಒಂದು ಸ್ವಲ್ಪ ಬೇಳೆ, ಆಮೇಲಿಂದ ಸ್ವಲ್ಪ ಸಪ್ಪೆ ನೀರು ಹಾಕ್ಕೊಂಬಿಟ್ಟು ಅದನ್ನು ಗ್ರೈಂಡ್ ಮಾಡಿಕೊಂಡೆ. ಸಪ್ಪೆ ನೀರು ಹಾಕ್ಕೊಂಡೆ. ಅಷ್ಟರಲ್ಲಿ ಮುದ್ದೆ ಕುದೀತಾ ಇತ್ತು. ಸ್ವಲ್ಪ ಅದಕ್ಕೆ ಹಿಟ್ಟು ಹಾಕಿದ್ದೆ, ಆಲ್ರೆಡಿ ಅದು ಬೆಂದಿತ್ತು. ಆಮೇಲೆ ಅದನ್ನು ಸ್ವಲ್ಪ ತಿರುಗಿಸ್ಬಿಟ್ಟು ಮತ್ತು ಇನ್ನೊಂದು ಸ್ವಲ್ಪ ಬೇಯಿಸ್ತಾ ಇದ್ದೆ. ಅದು ಬೆಂದರೆ ಹಿಟ್ಟು ಹಾಕಿದ ತಕ್ಷಣ ಹಿಂಗೆ ತಿರ್ಗಿಬಿಟ್ಟು ಅದು ಚೆನ್ನಾಗಿ ಬೇಯಲ್ಲ. ಆಮೇಲೆ ಸೊಪ್ಪು ಒಗ್ಗರಣೆಗೆ ಹಾಕ್ಕೊಂಡ್ರೆ, ಸೊಪ್ಪು, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿ, ಆಮೇಲೆ ಸೊಪ್ಪು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಅದಕ್ಕೆ ತೆಂಗಿನಕಾಯಿ ಹಾಕಿ ಇಳಿಸ್ಬಿಟ್ಟು ಅಷ್ಟರಲ್ಲಿ ನಮ್ಮ ಮನೆಯವರು ನನ್ನ ಮಗಳನ್ನ ಕರ್ಕೊಂಡು ಬಂದರು ಸ್ಕೂಲಿಂದ. ಊಟಕ್ಕೆಲ್ಲರಿಗೂ ರೆಡಿ ಮಾಡಿದ್ದೆ. ಸೊ 3 ಊಟ ಹಾಕ್ಕೊಂಡು ತಿಂದ್ಬಿಟ್ಟು ಆಮೇಲೆ ನಮ್ಮ ಮನೆಯವ್ರು ಹೋದರು. ನನ್ನ ಮಗಳು ಹೋಮ್ವರ್ಕ್ ಬರೀತೀನಮ್ಮ ಅಂತ ಹೇಳ್ಬಿಟ್ಟು ಆಟಾಡ್ತಾ ಹೋಮ್ವರ್ಕ್ ಬರ್ಕೊತಾ ಇದ್ಲು. ನಾನು ಕುತ್ಕೊಂಡು ನೋಡ್ತಾ ಇದ್ದೆ. ಇವತ್ತೇನು ಕರೀಲಿಲ್ಲ ಅವಳು ಹೋಮ್ವರ್ಕ್ ಮಾಡಿಸು ಅಂತ. ಆಮೇಲೆ ಕಪ್ ತಿಂತೀನಿ ಅಂದ್ಲು, ಕಪ್ ಬಿಡಿಸ್ಕೊಟ್ಟೆ. ಕಪ್ ಬಿಡಿಸ್ಕೊಟ್ಟಿದ ತಕ್ಷಣ ತಿಂದ್ಬಿಟ್ಟು ಆಟ ಆಡಿಕೊಂಡು ಆಮೇಲೆ ಡ್ಯಾನ್ಸ್ ಕ್ಲಾಸಿಗೆ ಟೈಮ್ ಆಗೋಗ್ಬಿಡುತ್ತೆ ಅಷ್ಟೊತ್ತಿಗೆ. ಸೊ ರೆಡಿ ಆಗೋದ್ವಿ. ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಅವಳನ್ನ ಕರ್ಕೊಂಬರ್ಬೇಕಾದ್ರೆ ತರಕಾರಿ ತೊಗೋಬೇಕಾದ್ರೆ ತಿನ್ನೋಕ್ಕೆ ಕೊಡಿಸು ಅಂದ್ಲು, ಕೊಡಿಸ್ಲಿಲ್ಲ. ಅದಕ್ಕೆ ಇವತ್ತು ಬಂದು ಪಾಪ್ಕಾರ್ನ್ ಮಾಡಿಕೊಟ್ಟೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಸೊ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಹಾಗೆ ಎಲ್ಲರೂ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.